ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶಿಗ್ರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಡ್ರಗ್ಸ್ ಜಾಲದ ವಿರುದ್ಧ ಪೊಲೀಸ್ ಇಲಾಖೆಯ ಕಠಿಣ ಕ್ರಮ. ಇಬ್ಬರು ರೌಡಿ ಶೀಟರ್ಗಳಿಗೆ ಜಿಲ್ಲೆ ಬಿಟ್ಟು ಗಡಿಪಾರು. ವಿಕಾಸ್ಗೆ ರಾಯಚೂರು ಜಿಲ್ಲೆಗೆ ಗಡಿಪಾರು ಆದೇಶ ಹೊರಡಿಸಲಾಗಿದೆ. ಅದರಂತೆ ಸುದೇಶ್ಗೂ ಕೂಡ ಕೊಪ್ಪಳ ಜಿಲ್ಲೆಗೆ ಗಡಿಪಾರು ಮಾಡಲಾಗಿದೆ. ನಶಾಭರಿತ ಮಾತ್ರೆ ಸಿರಪ್ ಮಾರಾಟದಲ್ಲಿ ಭಾಗಿಯಾಗಿದ್ದಂತ ರೌಡಿ ಶೀಟರ್ಗಳು ಇವರಾಗಿದ್ರು. ಕಾಲೇಜು ವಿದ್ಯಾರ್ಥಿಗಳನ್ನ, ಯುವಕರನ್ನೇ ಟಾರ್ಗೆಟ್ ಮಾಡಿದಂತ ರೌಡಿ ಶೀಟರ್ಗಳು ಇವರಾಗಿದ್ರು. ಯುವಕರನ್ನ ಮಾದಕ ವ್ಯಸನದ ಕಡೆ ಸೆಳೆಯುತ್ತಿದ್ದಂತ ರೌಡಿ ಶೀಟರ್ಗಳಿಗೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 3-4 ಪ್ರಕರಣಗಳು ಕೂಡ ಇವರ ಬಗ್ಗೆ ದಾಖಲಾಗಿದ್ವು. ಇನ್ನು ಒಂದು ವಾರದ ಹಿಂದಷ್ಟೇ ಮತ್ತೋರ್ವ ರೌಡಿ ಶೀಟರ್ಗೆ ಕೂಡ ಗಡಿಪಾರು ಶಿಕ್ಷೆಯನ್ನ ನೀಡಲಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಅನುಮಾನಾಸ್ಪದ ರೀತಿಯಲ್ಲಿ ಮಜಾ ಭಾರತ ಕಾಮಿಡಿಯ ರಿಯಾಲಿಟಿ ಶೋ ಕಲಾವಿದನ ಸಾವು. ಹುಮ್ನಾಬಾದ್ ತಾಲೂಕಿನ ಹಣಕುಣಿ ರಸ್ತೆಯ ಪಕ್ಕದ ಅರಣ್ಯ ಪ್ರದೇಶದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಹುಮ್ನಾಬಾದ್ ನಗರದ ಟೀಚರ್ಸ್ ಕಾಲೋನಿಯಲ್ಲಿ ವಾಸವಿದ್ದ ಸಿದ್ಧಾರ್ಥ್ ಪರ್ಶನೂರ್ 36 ವರ್ಷದವರಾಗಿದ್ದರು ಎಂದು ತಿಳಿದು ಬಂದಿದೆ. ಜೂನ್ 13ರಂದು ಸ್ನೇಹಿತರೊಂದಿಗೆ ಮನೆಯಿಂದ ಹೋಗಿದ್ದಂತಹ ಸಿದ್ಧಾರ್ಥ್ 3 ದಿನವಾದರೂ ಕೂಡ ಮನೆಗೆ ಬಾರದೆ ನಿನ್ನೆ ಮಧ್ಯಾಹ್ನ ಶವವಾಗಿ ಪತ್ತೆಯಾಗಿದ್ದಾರೆ. ನಿನ್ನೆ ಬೆಳಗ್ಗೆ ಹುಮ್ನಾಬಾದ್ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಿಸಲು ಹೋಗಿದ್ರು ಕುಟುಂಬಸ್ಥರು. ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಂತರ ಸಾವಿಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಹುಮ್ನಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಗ್ರಾಮೀಣಾಭಿವೃದ್ಧಿ ಸಚಿವರಾಗ್ತಿದ್ದಂತೆ ಸಚಿವ ಈಶ್ವರ್ ಖಂಡ್ರೆ ಖದ ಚೇಂಜ್ ಆಗಿದೆ. ರೈತರಿಗೆ ತೊಂದರೆ ಆದರೆ ಕೃಷಿ ಅಧಿಕಾರಿಗಳನ್ನ ನೇರವಾಗಿ ಮನೆಗೆ ಕಳಿಸುವುದಾಗಿ ಖಂಡ್ರೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗೊಬ್ಬರದ ವಿಚಾರವಾಗಿ ಕೃಷಿ ಅಧಿಕಾರಿಗಳಿಗೆ ಖಂಡ್ರೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗೊಬ್ಬರಕ್ಕೆ ನಿಗದಿತ ಬೆಲೆಗಿಂತ ಹೆಚ್ಚಿನ ಹಣ ಪಡೆಯುವಂತಿಲ್ಲ. ಒಂದ್ ವೇಳೆ ಯಾರಾದ್ರೂ ಹೆಚ್ಚಿನ ಹಣ ಪಡೆದ್ರೆ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು. ಕೊರತೆ ಇರುವಂತ DAP ಗೊಬ್ಬರವನ್ನ ಬಫರ್ ಇರೋ ಕಡೆಯಿಂದ ತರಿಸುವಂತ ಕೆಲಸ ಮಾಡೋಣ. ಗೊಬ್ಬರ ಮಾರಾಟದ ಬಗ್ಗೆ ಆನ್ಲೈನ್ ನಲ್ಲಿ ಅಪ್ಡೇಟ್ ಮಾಡುವುದು ಕೂಡ ಕಡ್ಡಾಯವಾಗಿದೆ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಎಕ್ಸ್ಕ್ಯೂಸ್ ಕೂಡ ಇಲ್ಲ. ಇನ್ನು ಎಡಿಗಳಿಗೆ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕೆಲಸ ಇದೆಯಾ? ಇಲ್ವಲ್ಲ. ರೈತರು ಬಂದು ಕೇಳಿದ್ರೆ ನೀವೇ ತಿಂದು ಹಾಕಿದ್ದೀರಾ ಅಂತ ಹೇಳ್ಬೇಕಾ? ಇಷ್ಟೆಲ್ಲ ಹಾಹಾಕಾರ ಇದ್ರೂ ಕೂಡ ಕೃಷಿ ಅಧಿಕಾರಿಗಳು ಏನ್ ಮಾಡ್ತಿದ್ದೀರಾ? ಈ ರೀತಿ ಆದ್ರೆ ನೀವು ಇನ್ಕ್ಯಾಪಬಲ್ ಅಂತ ಅರ್ಥ ಆಗುತ್ತೆ. ಹೀಗಾಗಿ ನಾಳೆ ಸಾಯಂಕಾಲದವರೆಗೆ ಎಲ್ಲವೂ ಕೂಡ ಸರಿಯಾಗಬೇಕು. ಹಿಂದಿನ KDP ಸಭೆಯಲ್ಲೂ ಕೂಡ ನಾನು ಈ ಬಗ್ಗೆ ಹೇಳಿದ್ದೇನೆ. ಆದ್ರೂ ಕೂಡ ನೀವು ಇನ್ನೂ ಕಣ್ಣು ತೆರೆದಿಲ್ಲ. ನಿಮ್ಗಿದೆಲ್ಲ ರೂಢಿಯಾಗಿದೆ. ಒಂದ್ ವೇಳೆ ಗೊಬ್ಬರದ ವಿಚಾರವಾಗಿ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆದ್ರೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲದೆ ಸೀದಾ ಎಲ್ಲ ಎಡಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಎಂದು KDP ಸಭೆಯಲ್ಲಿ ಕೃಷಿ ಅಧಿಕಾರಿಗಳಿಗೆ ಈಶ್ವರ್ ಖಂಡ್ರೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಅವರು ಹೇಳಿದ್ದೇನೆ, DC ಅವರು, CO, SP ಎಲ್ಲ ಸೇರಿ ಕೃಷಿ ಇಲಾಖೆ ಅಧಿಕಾರಿಗಳು ನಿಮ್ಮ ಜವಾಬ್ದಾರಿ ಇದೆ. ಎಲ್ಲೂ MRPಗಿಂತ ಜಾಸ್ತಿ ನಿಗದಿತ ಬೆಲೆ ಏನಿದೆ ಆ ಬೆಲೆಗಿಂತ ಜಾಸ್ತಿ ಯಾರಾದರೂ ಮಾರುಕಟ್ಟೆಯಲ್ಲಿ ಬ್ಲಾಕ್ ಮಾರ್ಕೆಟಿಂಗ್ ಅಲ್ಲಿ ಕಾಳು ಸಂತೆಯಲ್ಲಿ ಮಾರಾಟ ಮಾಡಿದರೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವ್ರ ಲೈಸೆನ್ಸ್ ರದ್ದು ಮಾಡಬೇಕು, ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅನ್ನುವಂತ ಒಂದು ಮಾತನ್ನು ಹೇಳಿದ್ದೇನೆ. ಮತ್ತೆ ಈಗ ಏನ್ DAP ಕೊರತೆ ಇದೆ, ಸಾಧ್ಯ ಇದ್ರೆ ಮೊನ್ನೆ ನಾನು ಮಾತಾಡಿದ್ದೇನೆ, ಯಾವ ಜಿಲ್ಲೆಯಲ್ಲಿ ಬಫರ್ ಜಾಸ್ತಿ ಇದೆ ಅದು ನಮ್ಮ ಜಿಲ್ಲೆಗೆ ತಕ್ಷಣ ಬೇಕು ಅಂದ್ರೆ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಈ ತರ ಎಕ್ಸ್ಕ್ಲೂಸಿವ್ಗೆ ಇಲ್ಲಿ ಅವಕಾಶ ಇಲ್ಲ, ಗೊತ್ತಾಯ್ತಾ? ಇವತ್ತು ಇದು 2 ದಿವಸ ಸರಿ ಆಗದೇ ಇದ್ದರೆ ನಿಮ್ಮ ಎಡಿಗಳಿಗೆ ಸಸ್ಪೆನ್ಷನ್ ಮಾಡಿ ಕಳಿಸ್ಬೇಕಷ್ಟೆ. ಬೇರೆ ಏನ್ ಕೆಲಸ ಮಾಡ್ತಾರೆ? ಯಾಕಪ್ಪ ಎಡಿಗಳಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಹೇಳಿ. ಎಡಿ ಬಾಲ್ಕಿ ಯಾವ ಸರ್ಕಾರ ನಿಮ್ಗೆ ಕೊಡ್ತದೆ? ಯಾಕೆ ಕೊಡ್ಬೇಕು ನಿಮಗೆ? ರೈತರು ಬಂದು ನಿಮ್ಗೆ ಹಿಡಿತಾರೆ, ನೀವೇ ತಿಂದಾಕಿರ ಅಂತ ಹೇಳ್ಬೇಕಾ? ಯಾಕೆ ಈಗ ಅಪ್ಡೇಟ್ ಯಾಕೆ ಮಾಡಿಲ್ಲ ಮೇಡಮ್? ನಿಮ್ಗೆ ಏನಾಗಿದೆ?
ಎಲ್ಲರೂ ಲೈಸೆನ್ಸ್ ರದ್ದು ಮಾಡಿ. ಎಲ್ಲ ಏನು ಪ್ರಾಬ್ಲಮ್ ಏನಿದೆ? ಇಷ್ಟೆಲ್ಲ ಆಟ ನಡೀತಾ ಇದೆ, ಪೇಪರ್ ಬರ್ತಾ ಇದೆ ಎಲ್ಲ ಕಡೆ. ನಾವು ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಾವೆಲ್ಲ ನಿಮ್ಮ ಆಡಳಿತನ ಎಲ್ಲ ನೀವೆಲ್ಲ ಇನ್ಕಾಂಪಿಟೆಂಟ್, ಇನ್ಕೆಪಬಲ್ ಇದ್ದೀರಿ ಅಂತ ಆಗುತ್ತೆ ಟೋಟಲಿ. ನಾಳೆ ಸಾಯಂಕಾಲವರೆಗೆ ಸರಿ ಆಗುತ್ತಾ? ನಾಳೆ ಸಾಯಂಕಾಲವರೆಗೆ ಎಲ್ಲರಿಗೆ ಎಲ್ಲ ನಿಮ್ ಫುಲ್ ಮಷಿನ್ ಯೂಸ್ ಮಾಡಿ ಇದು ಎನ್ಶೂರ್ ಮಾಡಬೇಕು. ಐ ಡೋಂಟ್ ವಾಂಟ್ ದಿಸ್. ನಾನು ಮೊದಲು ಈ ವಿಷಯ ನಾನು ಆಕ್ಚುಲಿ ಹಿಂದಿನ ಸಲ KDP ಮೀಟಿಂಗ್ ಅಲ್ಲೂ ಹೇಳಿದ್ದೆ ನಾನು, ಆದ್ರೂ ನೀವು ಕಣ್ತಿರೋದಿಲ್ಲ. ನಿಮ್ಗೆ ರೂಢಿ ಆಗ್ಬಿಟ್ಟಿದೆ. ಅಲ್ಲ, ಅವತ್ತೇ ಮಾಡಬೇಕು ಅವರು ನಿಯಮ. ಈಗ ಸೇಲ್ ಆಯ್ತು ಅಂದ್ರೆ ಸೈಮಲ್ಟೇನಿಯಸ್ಲಿ ಅವ್ರು ಅಪ್ಡೇಟ್ ಮಾಡಬೇಕು, ಸೇಮ್ ಡೇ ಕ್ಲಿಯರ್ ಮಾಡಬೇಕು. ಅಂದ್ರೆ ಮಾತ್ರ ನಾವು ಹೋಗಿ ಕೇಳ್ಬೋದಲ್ಲ. ನಾವು ಗವರ್ಮೆಂಟ್ ಆಫ್ ಇಂಡಿಯಾಗೂ ಈ ರೀತಿ ಇದೆ ಅಂತ ಕೇಳ್ಬೋದು. ಇದು ಎಲ್ಲ ಕೇಂದ್ರ ಸರ್ಕಾರದಿಂದ ಬರುತ್ತಲ್ಲ, ರಾಜ್ಯ ಸರ್ಕಾರದಿಂದ ಬರೋದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಿಬ್ಬಂದಿಗಳಿಗೆ ರಜೆ ಮಂಜೂರಾತಿ ಸಂಬಂಧಪಟ್ಟಂತ ಜಾರಿಯಲ್ಲಿರುವ ಸುತ್ತೋಲೆ ಸಂಖ್ಯೆ 90/2024ರಲ್ಲಿ ಹಲವು ಲೋಪಗಳಿವೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಭಾರತೀಯ ಮಜ್ದೂರ್ ಸಂಘ ಈ ಕುರಿತು ಬೃಹತ್ ಪ್ರತಿಭಟನೆಯನ್ನು ನಡೆಸಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಿ ಸುತ್ತೋಲೆಯ ಹಲವು ಅಂಶಗಳನ್ನು ತಿದ್ದುಪಡಿ ಮಾಡಬೇಕೆಂದು ಒತ್ತಾಯಿಸಲಾಗಿದೆ. ಸಿಬ್ಬಂದಿಗಳಿಗೆ ಅಗತ್ಯ ಮತ್ತು ತುರ್ತು ಸಂದರ್ಭಗಳಲ್ಲಿ ರಜೆ ಮಂಜೂರು ಮಾಡಲು ಘಟಕ ವ್ಯವಸ್ಥಾಪಕರಿಗೆ ಅಧಿಕಾರ ಇದ್ರೂ ಕೂಡ ಅದನ್ನು ಸಮರ್ಪಕವಾಗಿ ಬಳಸಲಾಗ್ತಿಲ್ಲ. ಪರ್ಯಾಯ ರಜೆ, ವಾರದ ರಜೆ ಹಾಗೂ 3 ದಿನಗಳಿಗಿಂತ ಹೆಚ್ಚಿನ ರಜೆ ಮಂಜೂರಾತಿಯಲ್ಲಿಯೂ ಕೂಡ ಸಿಬ್ಬಂದಿಗಳಿಗೆ ಅನಗತ್ಯ ತೊಂದರೆ ಉಂಟಾಗ್ತಿದೆ ಎಂದು ಸಂಘ ಆರೋಪ ಮಾಡಿದೆ. ಇನ್ನು LMS ತಂತ್ರಾಂಶದಲ್ಲಿ ಕೂಡ ಪದೇ ಪದೇ ತಾಂತ್ರಿಕ ದೋಷಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ರಜೆ ಪಡೆಯುವ ಪ್ರಕ್ರಿಯೆ ಸಂಕಷ್ಟಕರವಾಗಿದೆ. ಸುತ್ತೋಲೆಯಲ್ಲಿನ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಬೇಕು ಹಾಗೂ ಸಿಬ್ಬಂದಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಭಾರತೀಯ ಮಜ್ದೂರ್ ಸಂಘ ಆಗ್ರಹಿಸಿದೆ. जिंदाबाद जिंदाबाद बीएमएस जिंदाबाद बोलो भारत एके बेको न्याय बेको एके बेको न्याय बेको बोलो भारत माता की जय बोलो भारत वंदे मातरम एके बेको न्याय बेको बरली येने बरली वकाटिले जय बोलो भारत माता की जय ಏನೇ ಬರಲಿ ಏನೇ ಬರಲಿ ಸಾರಿಗೆ ನೌಕರಿಗೆ ನಾವು ಸಮಸ್ತ ಬೀದರ್ ವಿಭಾಗದ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಏನು ನೌಕರಸ್ಥರಿದ್ದಾರೆ, ಚಾಲನಾ ಸಿಬ್ಬಂದಿಗಳು, ಈ ಚಾಲನಾ ಸಿಬ್ಬಂದಿಗಳಿಗೆ ಏನು ರಜೆ ನೀಡುವಂಥ ವ್ಯವಸ್ಥೆಯಲ್ಲಿ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ. ಯಾವ ಕಾರಣಕ್ಕೆಂದರೆ ಇವು ರಜೆಯನ್ನು ಸಿಬ್ಬಂದಿಗಳು ವಾರದಲ್ಲಿ 1 ದಿನ ಗೈರಾಜರಾದರೆ ಆ ಸಿಬ್ಬಂದಿಗೆ ವಾರದ ರಜೆ ಕೊಡಲಿಕ್ಕೆ ಬರೋದಿಲ್ಲ ಎಂಬ ವಿಷಯವನ್ನು ನಮ್ಮ ಆಡಳಿತ ವರ್ಗದವರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು LMS ಏನು ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಬಂದು ಜಾರಿಗೆ ತಂದರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ. ಆ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಅದು ಸುತ್ತೋಲೆ ಅಂತೆ ಕೆಲವೊಂದು ಏನಪ್ಪ ಅಂದರೆ ಅನುಷ್ಠಾನಗೊಳಿಸ್ತಿದ್ದಾರೆ, ಕೆಲವೊಂದು ಅನುಷ್ಠಾನಗೊಳಿಸ್ತಾ ಇಲ್ಲ. ಕಾರಣ ಏನಂದರೆ ಇವತ್ತು ಚಾಲನಾ ಸಿಬ್ಬಂದಿಗಳು ಇವತ್ತು ಅವ್ರ ವೈಯಕ್ತಿಕ ಕೆಲಸ ಕಾರ್ಯಗಳು ಇರ್ಬೋದು, ತುರ್ತು ಪರಿಸ್ಥಿತಿ ಇರ್ಬೋದು, ಯಾವುದೇ ಒಂದು ಅನಾರೋಗ್ಯದಾಗಿರ್ಬೋದು, ಮರಣ ಹೊಂದಿರುವಂಥ ಸಂದರ್ಭದಲ್ಲಿ, ಕುಟುಂಬಸ್ಥರು ಮಾಡುವಂಥ ಸಂದರ್ಭದಲ್ಲಿ ಮತ್ತು ಇನ್ನಿತರ ವಿಷಯಗಳಲ್ಲಿ ಸಾರಿಗೆ ನೌಕರರಿಗೆ ರಜೆ ಕೊಡುವಂಥ ವಿಷಯದಲ್ಲಿ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಹೆಚ್ಚಿನ ಪ್ರಮಾಣದ ದಂಡ ವಿಧಿಸ್ತಿದ್ದಾರೆ. ಈ ಒಂದು ವಿಷಯದಲ್ಲಿ ನಮ್ಮ ಪ್ರಥಮವಾಗಿ ನಮ್ಮ ಸಾರಿಗೆ ನೌಕರರು ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಒಂದು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಪತ್ರ ಕೊಡಬೇಕಂತೇಳಿ ನಿರ್ದೇಶಕ ಇವತ್ತು ಬೃಹತ್ ಬಸ್ ಸ್ಟ್ಯಾಂಡ್ನಿಂದ ಹೊಸ ಬಸ್ ಸ್ಟ್ಯಾಂಡ್ನಿಂದ ಹಳೆ ಬಸ್ ಸ್ಟ್ಯಾಂಡ್ವರೆಗೂ ಪ್ರತಿಭಟನೆ ಮೆರವಣಿಗೆ ಮೂಲಕ ಬಂದು ಮಾನ್ಯ ವಿಭಾಗೀಯ ನೇತನಾಧಿಕಾರಿ ಮೂಲಕ ವ್ಯವಸ್ಥೆ ನಿರ್ದೇಶಕರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ವಾರದಲ್ಲಿ ವಾರದ ರಜೆ ಬರಬೇಕಾಗಿತ್ತಂದರೆ ವಾರದಲ್ಲಿ 1 ದಿನ ಗೈರಾಜರಾದಲ್ಲಿ ಸಿಬ್ಬಂದಿಗಳು ಆ ಸಿಬ್ಬಂದಿಗಳಿಗೆ ವಾರದ ರಜೆ ಪಡೆಯಲು ಅವಕಾಶ ಇಲ್ಲದಂತೇಳಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಮಿಕ ಕಾಯ್ದೆ ಪ್ರಕಾರ
ಒಬ್ಬ ನೌಕರನಿಗೆ ವಾರಕ್ಕೆ ಒಂದು ರಜೆ ಬೇಕು. ಇವತ್ತು ನಮ್ಮ ಸಾರಿಗೆ ನೌಕರಿಗೆ ಕೂಡ ವಾರದಲ್ಲಿ ಒಂದು ರಜೆ ಇತ್ತು. ಇವತ್ತು ರಜೆ ಏನಪ್ಪ ಅಂದರೆ ಇವರು ಕಡಿತ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ವಾರದಲ್ಲಿ ಒಂದು ದಿನ ಗೈರಾಜರಾದರೆ ಆದರೆ ಅವರಿಗೆ ಲೀವ್ ಕೊಡ್ತಾಯಿಲ್ಲ. ಲೀವ್ ಕೊಟ್ಟರು ಅಂತಂದರೆ ಅವರು ತಾನಾಗಿ ಏನಪ್ಪ ಅಂದರೆ ಅವರು ವಾರದ ರಜೆ ಬರ್ತಾರೆ, ಎಲಿಜಿಬಲ್ ಆಗ್ತಾರೆ. ಇವರು ಲೀವ್ ಕೊಡಲ್ಲ ಅಂತೇಳಿ ಅವ್ರಿಗೆ ಅವ್ರಿಗೆ ಗೈರಾಜರು ಹಾಕಿ ಆ ರಜೆಯನ್ನು ಇವರೇನಪ್ಪ ಅಂದರೆ ಬರೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಒಂದು ಬದಲಿ ರಜೆ ಅಂದರೆ ಒಂದು ವಾರದಲ್ಲಿ ನಾವು ಡಿವಾಫ್ ನಾವೇನು ಹಾಫ್ ದಿನ ನಾವು ಕೆಲಸ ಮಾಡ್ತಾಯಿದ್ದೀವಿ, ಆ ಕೆಲಸ ಮಾಡೋ ದಿನ ಅವ್ರಿಗೆ ಏನಪ್ಪ ಅಂದ್ರೆ ಬದಲಿ ರಜೆ ಇನ್ನೊಂದು ದಿನ ತೊಗೊಳಕ್ಕೆ ವ್ಯವಸ್ಥೆ ಇದೆ. ಅದನ್ನು ಏನಪ್ಪ ಅಂದರೆ ಒಂದೇ ತಿಂಗಳಲ್ಲಿ ತೊಗೋಬೇಕು. ಸುಮಾರು 3 ತಿಂಗಳಲ್ಲಿ ಅವಕಾಶ ಇದೆ. ಅದು ಒಂದೇ ತಿಂಗಳು ತೊಗೋಬೇಕಂತೇಳಿ ನಮ್ಮ ಆಡಳಿತ ವರ್ಗದವರು ಹೇಳ್ತಾ ಇದ್ದಾರೆ. ಸರ್, ಈ ಪ್ರತಿಭಟನೆ ರಜೆ ಒಂದೇ ಬೇಡಿಕೆ ಸರ್, ಮತ್ತೇನಾರ ಬೇಡಿಕೆ? ಇಲ್ಲ, ಇನ್ನಿತರ ಸುಮಾರು ಬೇಡಿಕೆಗಳಿದ್ದಾವೆ. ಇವತ್ತು ನಮ್ಮ ಈ ವಿಭಾಗದಲ್ಲಿ ಇರ್ತಕ್ಕಂಥ ಹಿಂದೆ ಇದ್ದಂಥ ಫಾರಂ 4ಗಳು ಅಂದರೆ ಅನುಸೂಚಿ ಕಿಲೋಮೀಟ್ರ್ನಲ್ಲಿ ಸಿಬ್ಬಂದಿಗಳಿಗೆ ಅವರಿಗೆ ಹೆಚ್ಚುವರಿ ಭತ್ಯೆ ಕೊಡ್ತಾರೆ. ಹೆಚ್ಚುವರಿ ಭತ್ಯೆ ಏನಪ್ಪ ಅಂದರೆ ಕಡಿತ ಮಾಡಿ ಏನು ಸರ್ವೆ ಕಾರ್ಯ ಮಾಡೋದೇನೆ ಹಿಂದೆ ಕೊಟ್ಟಿರೋಂಥ ಆಡಳಿತ ವರ್ಗನೇ ಹಿಂದೆ ಕೊಟ್ಟಿರೋಂಥ ಈಗೇನಪ್ಪ ಅಂದ್ರೆ ಪ್ರಸ್ತುತ ಕಡಿತ ಮಾಡಿ ರಿವೈಸ್ ಮಾಡ್ತಕ್ಕಂಥದ್ದು ಅವ್ರಿಗೆ ಓಟಿ ಕಡಿಮೆ ಮಾಡ್ತಕ್ಕಂಥದ್ದು ಆಡಳಿತ ವರ್ಗ ಮಾಡ್ತಾ ಬರ್ತಿದೆ. ಇಷ್ಟೆಲ್ಲ ಬೇಡಿಕೆ ಇದೆ, ಇವತ್ತು ಮನವಿ ಕೊಡ್ತೀರಿ, ಕೊಡಲಿ, ಅದು ಯಾವುದೇ ಬೇಡಿಕೆ ಈಡೇರಿಸಿದ್ರೆ ಮುಂದೆ ನಿಮ್ಮ ನಿರ್ಧಾರ ಏನು ಸರ್? ಹೇಗೆ ಈಗ ನಾವು ಎಲ್ಲ ನೌಕರರು ಸೇರಿಕೊಂಡು ಒಂದು ಕಾನೂನು ಚೌಕಟ್ಟಿನಲ್ಲಿ ಇವತ್ತೆಲ್ಲರೂ ನಾವೇನಪ್ಪ ಅಂದ್ರೆ ನಿರ್ಧಾರ ಮಾಡಿ ಮೇಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಭಾರತೀಯ ಮಜ್ದೂರ್ ಸಂಘದ ನೇತೃತ್ವದ ಅಡಿಯಲ್ಲಿ ಇವತ್ತು ನಾವು ಏನು ಹೇಳ್ತೀವಿ, ಈ ಕೂಡಲೇ ಮ್ಯಾನೇಜ್ಮೆಂಟು ಇದನ್ನು ತಗೊಂಡು ಪರಿಶೀಲನೆ ಮಾಡಿ ಯಥಾವತ್ತವಾಗಿ ಹಿಂದೆ ಇದ್ದಂಥ ಏನು ರಜೆ ಪದ್ಧತಿ ಆಗಿರ್ಬೋದು ಮತ್ತು ಓ ಟಿ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲ ಏನಪ್ಪ ಅಂದ್ರೆ ಸುಗಮವಾಗಿ ಕಾರ್ಮಿಕರಿಗೆ ನೌಕರಿಗೆ ಏನಪ್ಪ ಅಂದ್ರೆ ಅನುಕೂಲ ಮಾಡಿಕೊಡ್ಬೇಕು. ಒಂದು ವೇಳೆ ಇದೇ ರೀತಿ ಏನಪ್ಪ ಅಂದರೆ ಮುಂದುವರಿಸ್ತಂದರೆ ಈ ಆಡಳಿತ ಮಂಡಳಿಯ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ನಾವು ಏನಪ್ಪ ಅಂದರೆ ಮುಂದಿನ ಉಗ್ರ ಹೋರಾಟವನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕಾಗ್ತದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಹಾಗೂ ಮನ್ನಖೇಳಿ ಮಧ್ಯೆ ಬಸ್ಗಳ ಕೊರತೆ, ಸಾರ್ವಜನಿಕರು ಹೈರಾಣು. ಶಾಲಾ ಕಾಲೇಜುಗಳು ಆರಂಭವಾಗ್ತಿದ್ದಂತೆ ಬಸ್ಗಾಗಿ ವಿದ್ಯಾರ್ಥಿಗಳ ಪರದಾಟ. ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಇದೆ, ಆದ್ರೆ ಬಸ್ ಇಲ್ಲ. ಒಂದು ಬಸ್ನಲ್ಲಿ 70ರಿಂದ 80 ಜನರು ಪ್ರಯಾಣಿಸುವಂತ ಪರಿಸ್ಥಿತಿ ಈಗ ಎದುರಾಗಿದೆ. ಇನ್ನು ಬಸ್ನಲ್ಲಿ ನಿಂತು ಹೋಗೋಕ್ಕೂ ಕೂಡ ಜಾಗ ಸಿಗದೆ ಬಾಗಿಲಲ್ಲಿ ನೇತಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗ್ತಿದೆ. ಇನ್ನಂತೂ ಮಧ್ಯಾಹ್ನ ಹಾಗೂ ಸಂಜೆ ವೇಳೆ ಬಸ್ಗಳ ಕೊರತೆಯಿಂದ ಹೈರಾಣಾಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಬೀದರ್ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ಏರಲು ಹರಸಾಹಸ ಪಡ್ತಿರುವಂತ ಸಾರ್ವಜನಿಕರನ್ನ ನೀವು ನೋಡಬಹುದು. ಹೀಗಾಗಿ ಬೀದರ್ನಿಂದ ಮನ್ನಖೇಳಿ ಮಧ್ಯೆ ಹೆಚ್ಚಿನ ಬಸ್ ಬಿಡುವಂತೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ज़्यादा बस डाल नहीं मिल रही। ಹೋಗ್ಲಾಕ ಬಸ್ ಇಲ್ಲಪ್ಪ ನಮ್ಗೆ ನೋಡಿದ್ರೆ ಮತ್ತು ಮನ್ನಾಕ್ಲಿಗೆ ಬಿದರ್ ಹಾಕ್ಬೇಕು, ಬಸ್ ಹಾಕ್ಬೇಕು. ನೀವು ನಮ್ಗೆ ನೋಡಿದ್ರೆ ಹಾಕ್ಲಾಕ ಬಸ್ ಬರ್ರಾಗ ಹಾಕ್ಲಾಕ ಇಲ್ಲ. ನಮ್ಗೆ ನೋಡಿದ್ರೆ ಮುಚ್ಕಿ ಪಿತ್ಕಿ ಇರ್ತಾರೆ. ನಮ್ಗೆ ನೋಡಿದ್ರೆ ಮುಚ್ಕಿರ್ ಹರ ಮತ್ತು ನೋಡಿದ್ರೆ ಮಕ್ಕಳು ಹರ, ಸಣ್ಣ ಮಕ್ಕಳು ರಾತ್ರಿ ಬೇರಾತ್ರಿ ಹ್ಯಾಂಗೆ ಬರ್ಬೇಕು ನಾವು, ಕತ್ತಲಾಗ್ತದೆ. ಮತ್ತು ನೋಡಿದ್ರೆ ನಾವು ಆ ಕಡೆ ಊರಿಗೆ ಹೋಗ್ತಾರೆ. ನಾವು ನೋಡಿದ್ರೆ ಮತ್ತು ನಾವು ನೋಡಿದ್ರೆ ಯಾರು ದೂರೇ ಹೋಗ್ತಾರೆ. ಮತ್ತು ನೋಡಿದ್ರೆ ಎಲ್ಲಿ ಭೀ ಹೋಗ್ತಾರೆ. ನಾವು ನಮ್ಗೆ ಬರ್ಲಾಕ ಹೋಗ್ಲಾಕ ಬಸ್ ಇಲ್ಲ. ಜಾದಾ ಬಸ್ ಹಾಕ್ರಿ, ನೀವು ಜಾದಾ ಬಸ್ ಆಗಲ್ಲ ಹೊಂಟ್ರು. ಜಾಸ್ತಿ ಬಸ್ ಹಾಕ್ರಿ, ಹಾಕಿದ್ರೆ ಏನು 3-4 ಬಸ್ ಆಗ್ತಾರೆ ಡೈಲಿ ಮನ್ನಾಕ್ಲಿ. ಡೈಲಿ ಮನ್ನಾಕ್ಲಿ ಹೋಗ್ತಾರೆ. ನಾವು ನೋಡಿದ್ರೆ ನಮ್ಮೂರು ಚಾಂಗ್ಲಿ ಇರೋದಪ್ಪ, ನಮ್ಮೂರು ಚಾಂಗ್ಲಿ ಅದ. ಆ ಕಡೆ ಭೀ ಬಸ್ ಇಲ್ಲ, ಥೋಡೆ ಈ ಕಡೆ ಬಸ್ ಇಲ್ಲ ಮಾಡಿದ್ರೆ ಹಂಗೆ नमको वास्ते पैसेंजर को जाने के वास्ते बहुत मुश्किल हो रही है। और जो एजुकेशन बच्चे हैं उनको बहुत प्रॉब्लम हो रही है। लड़कियां भी है उसमें एजुकेशन करते, रोज़ आते हैं जाते हैं। डिपार्टमेंट वालों से गुजारिश करता हूँ ज़्यादा से ज़्यादा बसेस डाले बीदर और मन्ना के लिए। और ओल्ड एज के लोग हैं, 60 साल के ऊपर लोग हैं, उनको चल ही नहीं आता, कर ही नहीं आता, तकलीफ़ हो रही है। बाज़ आदमियाँ सिटीज़न बोल के पास देते हैं, उन्होंने ठहर के जा रहे हैं।
ये हमारा मुतालबा ये है कि बस गवर्नमेंट से जो भी इसके इंचार्ज मिनिस्टर है कोई भी हो, बस ज़्यादा डालिए, अच्छे डालिए, और सीटों में कुछ ये नहीं है पूरे गलीज गुटके खा रही, सिगरेटा पी रही, क्या बोले वो कर रही, औरतों का जिसम लग रहा, आदमियों को ऐसा ठहर के जाने के वास्ते प्रॉब्लम हो रहा है, औरतें भी लड़ रही, आदमियाँ भी लड़ रही सीट के वास्ते। ये क्यों ऐसा है? हमारा डिमांड ये है ज़्यादा से ज़्यादा बसेस डालो। ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸರ್ಕಾರಿ ಅಭಿಯೋಜಕರಿಗೆ ಲಂಚ ಕೊಡ್ತಿದ್ದವರೇ ಲೋಕಾಯುಕ್ತರ ಬಲೆಗೆ. ಕಲಬುರಗಿಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಸರ್ಕಾರಿ ಅಭಿಯೋಜಕರಿಗೆ 5,000 ಲಂಚ ಕೊಡ್ತಿದ್ದ ಸಂಜೀವನ್ ಮತ್ತು ಸುರೇಶ್ ಈ ವೇಳೆ ಲೋಕಾಯುಕ್ತರು ದಾಳಿ ನಡೆಸಿ ಲಂಚ ಕೊಡ್ತಿದ್ದವರ ಬಂಧನ ಕೂಡ ಮಾಡಿದ್ದಾರೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಜಶೇಖರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಕಲಬುರಗಿಯಲ್ಲಿ ಬಿಂದಾಸ್ ಇಸ್ಪೇಟ್ ಜೂಜಾಟ. ಗೃಹ ಸಚಿವರ ತವರಲ್ಲೇ ಜೂಜಾಟದ ವಿಡಿಯೋ ವೈರಲ್. ಚಿತ್ತಾಪುರ ತಾಲೂಕಿನ ನಲ್ವಾರ ಗ್ರಾಮದಲ್ಲಿ ಬಹಿರಂಗ ಜೂಜಾಟ. ಸಾವಿರಾರು ರೂಪಾಯಿ ಹಣ ಕಟ್ಟಿ ಇಸ್ಪೇಟ್ ಆಡಿದ ಆರೋಪ ಕೇಳಿ ಬರ್ತಿದೆ. ಜೂನ್ 13ರ GPS ಟೈಮ್ ಸ್ಟಾಂಪ್ ನೊಂದಿಗೆ ವಿಡಿಯೋ ವೈರಲ್ ಆಗಿದೆ. ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆಯುತ್ತೆ ಜೂಜಾಟ. ಪೊಲೀಸರಿಗೆ ಮಾಹಿತಿ ಇರಲಿಲ್ವೇ ಎಂಬ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಿದೆ. ವೈರಲ್ ವಿಡಿಯೋದಿಂದ ಮತ್ತೆ ಜೂಜಾಟದ ಚರ್ಚೆ ಕೂಡ ಇನ್ನು ಹೆಚ್ಚಾಗ್ತಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾರ್ವಜನಿಕರು ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೂಜಾಟದ ವಿರುದ್ಧ ಪೊಲೀಸರು ಯಾವ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಸಾರ್ವಜನಿಕರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕಲಬುರಗಿಯಲ್ಲಿ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ದಾಳಿ. ಸೂರ್ಯೋದಯಕ್ಕೂ ಮುನ್ನ ಭ್ರಷ್ಟರ ಮನೆ ಕದ ತಟ್ಟಿದ ಲೋಕ ಅಧಿಕಾರಿಗಳು. ನಿವೃತ್ತ PRE ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಾಣಿಕ್ ಕನಕಟ್ಟಿ ಮನೆ ಮೇಲೆ ದಾಳಿ ನಡೆದಿದೆ ಎಂದು ತಿಳಿದು ಬಂದಿದೆ. ಇನ್ನು ಕಲಬುರಗಿಯ ಗೋದುತಾಯಿ ನಗರದ ಮನೆ ಸೇರಿ 5 ಕಡೆ ಏಕಕಾಲದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಬೀದರ್ ಜಿಲ್ಲೆಯ ಹಳಿಕೇಡ್ನಲ್ಲಿರುವಂತಹ ಮನೆ, ತೋಟದ ಮನೆ ಹಾಗೂ ಹುಮ್ನಾಬಾದ್ನ 2 ಕಾಂಪ್ಲೆಕ್ಸ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ಪರಿಶೀಲನೆ ನಡೆಯುತ್ತಿದೆ.
ನೀರು ಸೆಕೆ ಅದೇ ಮನೆದೇ ಫುಲ್ ಸಾಕು ನೀವು ಒಂದು ಬೇಕಾ ನೀರು ಮೇನಲ್ಲ ಮೇನ್ ಇರೋದು ಇದೆ ಅದ ಥ್ಯಾಂಕ್ ಯು ಸರ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಾರಿ ವಿರೋಧಿಸಿ ಯಾದಗಿರಿ ನಗರದಲ್ಲಿ ಎದ್ದೇಳು ಕರ್ನಾಟಕ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಜನಜಾಗೃತಿ ಜಾಥಾ ನಡೆಸಲಾಯಿತು. ಬೀದರ್ನಿಂದ ಜಾಥಾವು ಯಾದಗಿರಿ ನಗರಕ್ಕೆ ತಲುಪಿತು. ಯಾದಗಿರಿಯ ಸುಭಾಷ್ ವೃತ್ತದಲ್ಲಿ ಪ್ರಗತಿಪರ ಮುಖಂಡರು ಜಾಗೃತಿ ಜಾಥಾ ಮೂಲಕ ಜನರಿಗೆ ಅರಿವು ಮೂಡಿಸಿದ್ರು. ಅವೈಜ್ಞಾನಿಕವಾದ SIR ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು. SIR ಎಂಬುದು ದುರುದ್ದೇಶ ಪೂರಿತವಾಗಿದೆ ಎಂದು ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪರಿಷ್ಕರಣೆ ಮಾಡಿ, ಯಾಕಂದ್ರೆ ಇವತ್ತಿನ ದಿನ ನೋಡಿದ್ರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮಾಡಿ ಅವರಿಗೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತ ಮಾಡಿ ಇವತ್ತು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಆ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಾವು ಇದರ ವಿರುದ್ಧ ದೊಡ್ಡ ಆಂದೋಲನವನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಆಂದೋಲನಕ್ಕೆ ಕೈ ಜೋಡಿಸಿ ಬೆಂಗಳೂರಿನಲ್ಲಿ ಸರಿಸುಮಾರು 50,000ರಿಂದ 1 ಲಕ್ಷ ಜನ ಸೇರಿಸಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಚುನಾವಣಾ ಆಯೋಗ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಬೇಕಂದ್ರೆ 1 ತಿಂಗಳ 2 ತಿಂಗಳ ಟೈಮ್ ತಗೊಂತಿದೆ. ಸರ್ವರ್ ಬಿಜಿ ಇದೆ, ಅದಿಲ್ಲ ಇದಿಲ್ಲ ಅಂತ ಸತಾಯಿಸಿದ ಒಂದು ಆದೇಶ ಹೊರಡಿಸಿದ್ರಿ. ಅದನ್ನು ನಾವು ಖಂಡಿಸ್ತೇವೆ. ನಾವು ಇದ್ದ ದಾಖಲಾತಿಗಳನ್ನು ಕೊಟ್ಟು ಈ ದೇಶದ ಪ್ರಜೆಗಳನ್ನು ತಿಳಿಗಿಸ್ತೇವೆ. ನಾವು ಮುನ್ನುಗ್ತೇವೆ. ಹೆಚ್ಚು ಸಮಾವಕಾಶ ಕೊಡ್ರಿ. ಯಾಕಂದ್ರೆ ಈ ಭಾಗದ ದುಡಿಯುವ ಜನ ನಗರ ಪ್ರದೇಶಗಳಿಗೆ ಕೂಳಿ ಹೋಗಿದ್ದಾರೆ. ಅವ್ರು ಬಂದು ಇಲ್ಲಿ ದಾಖಲಾತಿಗಳನ್ನ ಯಾಕಂದ್ರೆ ಇವತ್ತು ಈ ನಮ್ಮ ಕಾಲ ತಂದೆ ಮುತ್ತಾದ ಕಾಲದಿಂದ ಈ ಭಾರತ ದೇಶದಲ್ಲಿ ನಾವು ಬಿತ್ತಿ ಬೆಳೆದಿದ್ದೀವಿ. ಅಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಒಂದು ನುಡಿ ಮತ್ತಿದೆ, ಅಡವಿ ದೇವ ಬಂದು ಊರು ದೇವ ಓಡಿಸಿದಂತೆ ಈ ದೇಶವನ್ನ ಕಟ್ಟಿದವರು ನಾವು. ಈ ದೇಶದಲ್ಲಿ ಚಳವಳಿತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಪ್ರಾಣವನ್ನ ತ್ಯಾಗ ಮಾಡಿದವರು ನಾವು. ಎಲ್ಲಿಂದ ಬಂದು ನಮ್ಮ ಮೂಲ ದಾಖಲಾತಿಯನ್ನ ಕೇಳಿದ್ರಲ್ಲ, ಇದನ್ನ ವಿರೋಧಿಸಿರ್ತಕ್ಕಂಥ ಕೆಲವೊಂದು